ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫೋನ್ಪೇ ಆ್ಯಪ್ನಲ್ಲಿ ಪರ್ಸನಲ್ ಲೋನ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನೀವು ಫೋನ್ಪೇ ಅಪ್ಲಿಕೇಶನಲ್ಲಿ ಲೋನ್ ಅಮೌಂಟನ್ನು ತಗೋಬೇಕಂದ್ರೆ ಮೊದಲು ಇಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿ ಫೋನ್ಪೇಯಲ್ಲಿ ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಆನಂತರ ಫೋನ್ಪೇ ಅವರು ನಿಮ್ಮೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನೆಲ್ಲ ವೆರಿಫೈ ಮಾಡಿ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ತಕ್ಕಂತೆ ಕೆಲವೊಂದು ಲೋನ್ ಆಫರ್ಸನ್ನು ನಿಮಗೆ ನೀಡ್ತಾರೆ. ಆನಂತರ ನೀವು ನಿಮ್ಮೊಂದು ಲೋನ್ ಅಮೌಂಟನ್ನು ತಗೋಬೋದು ಅಪ್ಲೈ ಮಾಡಿ. ಸೊ ಅದಕ್ಕಿಂತ ಮೊದಲು ನೀವು ಇಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ ಫೋನ್ಪೇ ಅಪ್ಲಿಕೇಶನಲ್ಲಿ. ಹೇಗೆ ಈ ಒಂದು ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡೋದಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವು ಲೋನ್ಗೆ ಅಪ್ಲೈ ಮಾಡಿ ಲೋನ್ ಅಮೌಂಟನ್ನು ತಗೊಂಡ್ಮೇಲೆ ಆ ಒಂದು ಅಮೌಂಟನ್ನು ತುಂಬುವಂಥ ಸಾಮರ್ಥ್ಯ ಇದ್ದರೆ ಮಾತ್ರ ನೀವು ಇಲ್ಲಿ ಲೋನ್ಗೆ ಅಪ್ಲೈ ಮಾಡಿ, ಇಲ್ಲಾಂದರೆ ಮಾಡೋದಕ್ಕೆ ಹೋಗಬೇಡಿ. ನೀವು ಲೋನ್ ಅಮೌಂಟನ್ನು ತಗೊಂಡು ಆನಂತರ ಒಂದು ಲೋನ್ ಅಮೌಂಟನ್ನು ಪ್ರತಿ ತಿಂಗಳು ಕಂತಲ್ಲಿ ತುಂಬಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಹಾಗೆಯೇ ನಿಮ್ಮೊಂದು ಪಾನ್ ಕಾರ್ಡ್ ಹಾಗೆಯೇ ಬ್ಯಾಂಕ್ ಅಕೌಂಟ್ ಮೇಲೂ ಕೂಡ ಪ್ರಾಬ್ಲಮ್ ಬರುತ್ತೆ. ಸೊ ನೀವು ಲೋನ್ ಅಮೌಂಟನ್ನು ತಗೊಂಡ್ಮೇಲೆ ಆ ಒಂದು ಅಮೌಂಟನ್ನು ನೀವು ಪ್ರತಿ ತಿಂಗಳು ಕರೆಕ್ಟಾಗಿ ಕಂತನ್ನು ಕಟ್ತೀರಾ ಅಂದರೆ ಮಾತ್ರ ನೀವು ಇಲ್ಲಿ ಲೋನ್ ಅಮೌಂಟನ್ನು ತಗೋಬೋದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಲೋನ್ಗೆ ಅಪ್ಲೈ ಮಾಡಬೇಡಿ, ಹಾಗೆಯೇ ಲೋನ್ ಅಮೌಂಟನ್ನು ಕೂಡ ತಗೋಬೇಡಿ. ಲೋನ್ ಅಮೌಂಟ್ ತುಂಬ ಸಾಮರ್ಥ್ಯ ಇದ್ದರೆ ಮಾತ್ರ ನೀವು ಲೋನ್ಗೆ ಅಪ್ಲೈ ಮಾಡ್ಬೋದು. ಮೊದಲಿಗೆ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ಇಲ್ಲಿ ಲೋನ್ಸ್ ಅಂತ ಇರುತ್ತೆ, ಈ ಒಂದು ಲೋನ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಲೋನ್ಸ್ ಅಂತ. ಆನಂತರ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬನ್ನಿ. ಕೆಳಗೆ ಬಂದ ನಂತರ ಇಲ್ಲಿ ಗೆಟ್ ಪರ್ಸನಲೈಸ್ಡ್ ಲೋನ್ ಆಫರ್ಸ್ ಅಂತ ಇರುತ್ತೆ. ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಅಂತ ಬಂದಿರುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ಮೊದಲಿಗೆ ಪರ್ಸನಲ್ ಲೋನ್ಗೆ ಎಲ್ಲೋನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಲ್ಲೋ ಅಂತ ಒಂದು ಆಪ್ಷನ್ ಬಂದಿರುತ್ತೆ, ಎಲ್ಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಈ ರೀತಿ ಇಂಟರ್ಫೇಸ್ ಇರುತ್ತೆ, ಗೆಟ್ ಪರ್ಸನಲೈಸ್ಡ್ ಲೋನ್ ಆಫರ್ಸ್ ಅಂತ. ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ, ನೀವು ಇಲ್ಲಿ ಮೊದಲಿಗೆ ನಿಮ್ಮೊಂದು ಪಾನ್ ಕಾರ್ಡನ್ನು ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಆ್ಯಡ್ ಪ್ಯಾನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ನಿಮ್ಮೊಂದು ಪಾನ್ ನಂಬರ್ ಹಾಗೆ ನಿಮ್ಮ ನೇಮ್ ಹಾಗೆ ಡೇಟ್ ಆಫ್ ಬರ್ತ್ ಇಲ್ಲಿ ಫಿಲ್ ಆಗಿರುತ್ತೆ. ಒಂದು ವೇಳೆ ಫಿಲ್ ಆಗಿಲ್ಲ ಅಂದರೆ ನಿಮ್ಮ ಪಾನ್ ನಂಬರ್, ನೇಮ್ ಹಾಗೆ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ. ಆನಂತರ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸನ್ನು ಫಿಲ್ ಮಾಡಿ. ಆನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನನ್ನೊಂದು ಪಾನ್ ಕಾರ್ಡ್ ವೆರಿಫೈ ಆಗಿದೆ. ಆನಂತರ ಇಲ್ಲಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಂತ ಇರುತ್ತೆ. ಇಲ್ಲಿ ಹೌಸ್ ಓನರ್ಶಿಪ್, ಕಾರ್ ಓನರ್ಶಿಪ್ ಹಾಗೆಯೇ ಟೂ ವೀಲರ್ ಓನರ್ಶಿಪ್, ಆ್ಯನ್ಯುವಲ್ ಇನ್ಕಮ್ ಹಾಗೆಯೇ ಇಲ್ಲಿ ಅರ್ನಿಂಗ್ ಮೆಂಬರ್ಸ್, ಇನ್ಶೂರೆನ್ಸ್ ಹಾಗೆ ಇನ್ವೆಸ್ಟ್ಮೆಂಟ್ ಪ್ರತಿಯೊಂದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ಹೌಸ್ ಓನರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಡು ಯು ಓನ್ ಆರ್ ರೆಂಟ್ ಯುವರ್ ಕರೆಂಟ್ ರೆಸಿಡೆನ್ಸ್ ಅಂತ ಇರುತ್ತೆ. ನೀವು ಬಾಡಿಗೆ ಮನೆ ಅಥವಾ ಸ್ವಂತ ಮನೆಯಲ್ಲಿ ಇದ್ದೀರ ಅಂತ ಚಾಯ್ಸ್ ಮಾಡಬೇಕು. ಇಲ್ಲಿ ಓನರ್ ಅಂದರೆ ಸ್ವಂತ ಮನೆ, ರೆಂಟೆಡ್ ಅಂದರೆ ಬಾಡಿಗೆ ಮನೆ. ಇಲ್ಲಿ ನನಗೆ ಓನ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಡು ಯು ಓನ್ ಕಾರ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಹತ್ರ ಕಾರ್ ಇದ್ದರೆ ನೀವು ಎಸ್ ಅಂತ ಎಂಟರ್ ಮಾಡಿ, ನೋ ಇಲ್ಲ ಅಂದರೆ ನೋ ಅಂತ ಚೂಸ್ ಮಾಡಿ. ಸೊ ನನಗೆ ನೋ ಅಂತ ಚೂಸ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರಲ್ಲಿ ಡು ಯು ಓನ್ ಅ ಟೂ ವೀಲರ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಹತ್ರ ಬೈಕ್, ಸ್ಕೂಟಿ ಇದ್ದರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಒಂದು ವೇಳೆ ಬೈಕ್, ಸ್ಕೂಟಿ ಇಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರಲ್ಲಿ ಎಂಟರ್ ಯುವರ್ ವೆಹಿಕಲ್ ನಂಬರ್ ಅಂತ ಬರುತ್ತೆ. ನೀವು ಟೂ ವೀಲರ್ನ ಎಸ್ ಅಂತ ಸೆಲೆಕ್ಟ್ ಮಾಡಿದರೆ ವೆಹಿಕಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಇಲ್ಲಿ ಡು ಯು ಓನ್ ಅ ಟೂ ವೀಲರಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನಿಮಗೆ ಯಾವುದೇ ರೀತಿ ವೆಹಿಕಲ್ ನಂಬರ್ನ ಎಂಟರ್ ಮಾಡೋ ಅವಶ್ಯಕತೆ ಇರಲ್ಲ. ಆನಂತರಲ್ಲಿ ಆ್ಯನ್ಯುವಲ್ ಇನ್ಕಮನ್ನು ಕೇಳುತ್ತೆ. ಆ್ಯನ್ಯುವಲ್ ಇನ್ಕಮಲ್ಲಿ ನೀವು ಇಲ್ಲಿ ಲೆಸ್ ದೆನ್ 5 lakhs ಮೋರ್ ದೆನ್ 50 lakhsವರೆಗೂ ಆಪ್ಷನ್ನ ಚೂಸ್ ಮಾಡ್ಬೋದು. ನಾನಿಲ್ಲಿ ಲೆಸ್ ದೆನ್ 5 lakhs ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರಲ್ಲಿ ವಾಟ್ ಈಸ್ ಯುವರ್ ಎಕ್ಸಾಕ್ಟ್ ಇನ್ಕಮ್ ಅಂತ ಬರುತ್ತೆ. ಇಲ್ಲಿ ನೀವು 1 ವರ್ಷದ ಆ್ಯನ್ಯುವಲ್ ಇನ್ಕಮನ್ನು ಎಂಟರ್ ಮಾಡಿ. ಆನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರಲ್ಲಿ ವಾಟ್ ಈಸ್ ಯುವರ್ ಆಕ್ಯುಪೇಷನ್ ಅಂತ ಬರುತ್ತೆ. ಇಲ್ಲಿ ಸ್ಯಾಲರಿಡ್ ಎಂಪ್ಲಾಯ್, ಬಿಸ್ನೆಸ್ ಓನರ್, ಸ್ಟೂಡೆಂಟ್, ಹೋಮ್ ಮೇಕರ್, ಪಾರ್ಟ್ ಟೈಮ್ ಎಂಪ್ಲಾಯ್ ಈ ರೀತಿ ಇರುತ್ತೆ. ನಾನಿಲ್ಲಿ ಪಾರ್ಟ್ ಟೈಮ್ ಎಂಪ್ಲಾಯ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರಲ್ಲಿ ಅರ್ನಿಂಗ್ ಮೆಂಬರ್ಸ್ ಅಂತ ಬರುತ್ತೆ. ಇಲ್ಲಿ ಹೂ ಆರ್ ದಿ ಅರ್ನಿಂಗ್ ಮೆಂಬರ್ ಇನ್ ಯುವರ್ ಹೌಸ್ ಹೋಲ್ಡ್ ಅಂತ ಇಲ್ಲಿ ಸೆಲ್ಫ್, ಚಿಲ್ಡ್ರನ್, ಪೇರೆಂಟ್ಸ್, ಸಿಬ್ಲಿಂಗ್ಸ್ ಈ ರೀತಿ ಬರುತ್ತೆ. ಇಲ್ಲಿ ನಾನು ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇನ್ಶೂರೆನ್ಸ್ ಅಂತ ಬರುತ್ತೆ. ಇಲ್ಲಿ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್ ಈ ರೀತಿ ಇರುತ್ತೆ. ನೀವು ಇಲ್ಲಿ ಟೂ ವೀಲರನ್ನು ಹೊಂದಿದರೆ ಇಲ್ಲಿ ವೆಹಿಕಲ್ ಇನ್ಶೂರೆನ್ಸಲ್ಲಿ ನಿಮ್ಮೊಂದು ಇನ್ಶೂರೆನ್ಸನ್ನು ಎಂಟರ್ ಮಾಡ್ಕೋಬೋದು. ಲೈಫ್ ಇನ್ಶೂರೆನ್ಸನ್ನು ಹೊಂದಿದರೆ ನೀವು ಲೈಫ್ ಇನ್ಶೂರೆನ್ಸನ್ನು ಮಾರ್ಕ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮ ಹತ್ರ ಯಾವುದೇ ರೀತಿ ಇನ್ಶೂರೆನ್ಸ್ ಇಲ್ಲ ಅಂದರೆ ಇಲ್ಲಿ ನೆವರ್ ಪರ್ಚೇಸ್ಡ್ ಆ್ಯನ್ ಇನ್ಶೂರೆನ್ಸ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ಆನಂತರಲ್ಲಿ
ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ, ವ್ಯಾಡ್ ಯು ಪ್ರಿಫರ್ ಇನ್ವೆಸ್ಟಿಂಗ್ ಅಂತ. ಇಲ್ಲಿ ಸ್ಟಾಕ್, ಮ್ಯೂಚುವಲ್ ಫಂಡ್, ರಿಯಲ್ ಎಸ್ಟೇಟ್ ಈ ರೀತಿ ಇರುತ್ತೆ. ಬ್ಯಾಂಕ್ ಸೇವಿಂಗ್ಸ್ ಇರ್ಬೋದು, ಫಿಕ್ಸ್ಡ್ ಡೆಪಾಸಿಟ್, ಯಾವುದೇ ಒಂದು ಆಪ್ಷನ್ ನೀವು ಇಲ್ಲಿ ಚೂಸ್ ಮಾಡ್ಬೋದು. ನಾನು ಇಲ್ಲಿ ಬ್ಯಾಂಕ್ ಸೇವಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ನಾನು ಫೈನಾನ್ಷಿಯಲ್ ಇನ್ಫಾರ್ಮೇಷನಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಫಿಲ್ ಮಾಡಿದ್ದೇನೆ ಸ್ನೇಹಿತರೆ. ಆನಂತರ ಇಲ್ಲಿ ಫೋನ್ಪೇ ಅಪ್ಲಿಕೇಶನ್ ಅವರು ನಿಮ್ಮೊಂದು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ವೆರಿಫೈ ಮಾಡಿ, ವೆರಿಫೈ ಆದ ನಂತರ ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ತಕ್ಕಂತೆ ಕೆಲವೊಂದು ಲೋನ್ ಆಫರ್ಸನ್ನು ನಿಮಗೆ ಕೊಡ್ತಾರೆ. ಆನಂತರ ನೀವು ಇಲ್ಲಿ ಆ ಒಂದು ಲೋನ್ ಆಫರ್ಸ್ಗೆ ಅಪ್ಲೈ ಮಾಡ್ಬೋದು. ನಿಮಗೆ ಬೇಕಾದ ಲೋನ್ ಅಮೌಂಟ್ಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಕೋಬೋದು. ಸ್ನೇಹಿತರೆ, ನೀವು ಇಲ್ಲಿ ಕರೆಕ್ಟಾಗಿ ನಿಮ್ಮೊಂದು ಫೈನಾನ್ಷಿಯಲ್ ಡೀಟೇಲ್ಸನ್ನು ಫಿಲ್ ಮಾಡಿ. ಯಾಕಂದರೆ ನೀವು ಆಲ್ರೆಡಿ ಪಾನ್ ಕಾರ್ಡನ್ನು ಈ ಒಂದು ಲೋನ್ ಅಪ್ಲೈಲಿ ಕೊಟ್ಟಿರ್ತೀರಾ. ನಿಮ್ಮೊಂದು ಪಾನ್ ಕಾರ್ಡ್ ಮೂಲಕ ನಿಮ್ಮೊಂದು ಬ್ಯಾಂಕ್ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಕರೆಕ್ಟಾಗಿ ನೀವು ಇಲ್ಲಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ. ಫಿಲ್ ಆದ ನಂತರ ಅಂದರೆ ಫೈನಾನ್ಷಿಯಲ್ ಡೀಟೇಲ್ಸನ್ನು ಕರೆಕ್ಟಾಗಿ ಫಿಲ್ ಮಾಡಿ. ಫಿಲ್ ಆದ ನಂತರ ನಿಮ್ಮೊಂದು ಫೈನಾನ್ಷಿಯಲ್ ಡೀಟೇಲ್ಸ್ಗೆ ತಕ್ಕಂತೆ ಲೋನ್ ಆಫರನ್ನು ಕೊಡ್ತಾರೆ. ಆನಂತರ ನೀವು ಇಲ್ಲಿ ಈಸಿಯಾಗಿ ಅಪ್ಲೈ ಮಾಡಿ ಲೋನ್ ಅಮೌಂಟನ್ನು ತಗೋಬೋದು. ನಿಮಗೆ ಲೋನ್ ಅಮೌಂಟ್ ತುಂಬ ಸಾಮರ್ಥ್ಯ ಇದ್ದರೆ ಮಾತ್ರ ಈ ರೀತಿ ಲೋನ್ಗೆ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಮಾಡಬೇಡಿ. ಈ ರೀತಿಯಾಗಿ ನೀವು ಫೋನ್ಪೇ ಆ್ಯಪಲ್ಲಿ ಪರ್ಸನಲ್ ಲೋನ್ ಆಫರ್ಗೆ ಅಪ್ಲೈನ ಮಾಡ್ಬೋದು. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಕ್ಕಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.